ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ? ಇದು ನಿಂದು ಹಳೇದಲ್ವಾ? ಬೇಬಿ ಎಂಟಿ ಕೂತಕ್ಕೆ ಸ್ಟ್ಯಾಂಡ್ ತೆಗ್ದಿಲ್ಲ ನೀನು. ಹಾಂ ಹೇಳು, ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ್ಯಾ? ನಾನು ಸೈಡಿಗೆ ಹಾಕ್ತೀನಿ ಗಾಡಿನ. ಯಾಕೆ? ಅಲ್ಲ ನಾನು ಓಪನಿಂಗ್ಗೆ ತಗೊಂಡಿಲ್ಲ. ಆಯಿತು, ಓಪನಿಂಗ್ ಅವ್ರಿಗೆ ಸ್ವಾಗತ ಮಾಡದೇ ಇದ್ರೆ ಹೆಂಗೆ ಅಲ್ವಾ? ಸ್ವಾಗತ ಕರೋಕೆ ಅಮಾರ. ಇದೆಂತದ ಶರ್ಟ್ಸು ಭಯ ಆಗ್ತಿದೆ. ಕಣ್ಣು ನೋವುತ್ತಲ್ಲ, ಗಾಳಿಗೆ ಧೂಳು ಬೀಳುತ್ತಲ್ಲ ನಂಗೆ. ಸ್ವಲ್ಪ ಹಿಂದೆ ಹಿಡ್ಕೊ, ಶುರು ಹಚ್ಕೊಳ್ಳ. ಆ್ಯಕ್ಚುಲಿ ತಂಬ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಿರತ್ತೆ ಇದು ಯಾವ ವಿಡಿಯೋ. ಇದೊಂಥರ ಡೈಲಿ ಬ್ಲಾಗ್ ಇದ್ದಂಗೆ. ಇವತ್ತು ಏನು ನಡೀತು ಅನ್ನೋ ಥರನೇ. ಬೆಳಗಿಂದ ಸಂಜೆ ತನಕ ಮನೇಲೇ ಕೂತಿದ್ವಿ, ಈಗ ಹೊರಗಡೆ ಹೋಗ್ತಿದ್ವಿ, ಸ್ವಲ್ಪ ಶಾಪಿಂಗ್ ಇದೆ ಅಂತ. ಅದೇನೇನು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆ ಇವ್ರ ಮನೆಗೂ ಹೋಗ್ಬೇಕು, ಅದು ಏನಕ್ಕೆ ಅಂತಲೇ ಹೇಳ್ತೀನಿ. ಸೊ ಈಗ ಶುರು ಹಚ್ಕೊಳ್ಳೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಆಕ್ಚುಲಿ ಇವತ್ತು ವ್ಲಾಗಲ್ಲಿ ನಂಗೂ ಬೆಳಗಿಂದ ಮನೇಲಿ ಕೂದು ಅಲ್ಲ ನಾಯಿ ಓಡಾಯ್ತು ನೋಡಿ. ನನ್ನಲ್ಲ ನೀನು ನೋಡಿ ಆಯ್ತಾ. ಬೆಳಗಿಂದ ಮನೇಲಿ ಕೂದು ಬೇಜಾರಾಯ್ತು. ನಾನು ಅವಾಗ್ಲಿಂದ ಹೇಳ್ತೀನಿ ಹೊರಗಡೆ ಹೋಗೋಣ, ಬಾರೋ 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 ಅಂತ. ಒಂದೇ ಸಲ 3 ಸಲ ಬಾರೋ 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 ಅಂತ 3 ಸಲ ಇಲ್ಲೇ ಹೇಳ್ತಿರೋದು. ನಾನು ಅಲ್ಲಿ 10 ಸಲ ಕರ್ತಿದ್ದೀನಿ ಅವನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿ ಒಂದು ನಮ್ಮ ಮನೆ ಹತ್ರ, ನಮ್ಮ ಮನೇಲಿ ಮೇಲ್ಗಡೆ ಒಂದು ಇದಿದೆ ಜೋರಿ, ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅಲ್ಲಾಡೋದಿಲ್ಲ ಅವನು. ಕರೆದೆ ಒಂದು 10 ಸಲ ಕರೆದೆ, ನಂಗೂ ಬೇಜಾರಾಯ್ತು. ಹುರ್ಕೊಂಡೋಗಿ ಮೂಲೆಯಲ್ಲಿ ಕೂತಿದ್ದೆ. ಆಮೇಲೆ ಹೆಂಗೋ ಗೊಮ್ಮೆ ಮಲ್ಕೊಬಿಟ್ಲಲ್ಲ ಇವನು. ಅಮ್ಮನ ಅಲ್ಲಿ ಮಲಗಿಸ್ಬಿಟ್ಟು ಬಾ, ಬೇಕಾದ್ರೆ ಹೋಗಿ ಕರ್ಕೊಂಡು ಹೋಗೋಣ ಅಂತ ಒಂದೇ ಸಲ ಹಿಂಗೆ ಹೇಳ್ದ. ಹತ್ರ ಹೋಗಿ ಮಲಗಿಸ್ಬಾ ಅಂತ ಹೇಳಿದ. ಅಮ್ಮನ ಮಲಗಿಸ್ಬಾ ಅಂದಿಲ್ಲ. ಅದೇ ಅಮ್ಮನ ಹತ್ರ ಹೋಗಿ ಮಲಗಿಸ್ಬಾ ಅಂತ ಹೇಳ್ದ. ಅವ್ನು ಹೇಳಿದ್ದು ಒಂದೇ ಒಂದು ಸೆಕೆಂಡ್ಲೆ ಹಿಂಗೆ ಓಡ್ ಬಂದೆ. ಆಮೇಲೆ ಚೇಂಜ್ ಆಗಿಬಿಟ್ರೆ ಅವನು ನಂಬಕ್ಕಾಗಲ್ಲ. ಸೊ ಸ್ವಲ್ಪ ಶಾಪಿಂಗ್ ಇತ್ತು ನಂದು. ಗೊಂಬೆ ಶಾಪಿಂಗ್ ಅಲ್ಲ ನಂದು ಇತ್ತು, ನಿಂದೇನಿದೆ? ಒಂಚೂರು ಇತ್ತು. ಅದೇ ನೀವು ಬರ್ಲಿ ಅಂತ ಕಾಯ್ತಿದ್ದೆ. ಅಲ್ಲ ಆಕ್ಚುಲಿ ಇವಾಗ ಹೋಗ್ತಾ ಇರೋದು ಗೊಂಬೆಗೆ ಸ್ವಲ್ಪ ಹಣ್ಣುಗಳು ತರಕ್ಕೆ ತಾನೆ. ಹೌದು, ನಂದು ಅದು ತಗೋ. ಅದು ಸ್ವಲ್ಪ ನಂಗೊಂಚೂರು ಕೆಲಸ ಇತ್ತು. ನೀನು ತಗೋ. ಇವಾಗ ಗೊಂಬೆಗೆ ಆ್ಯಕ್ಚುಲಿ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತೋಳಿ ತಿನ್ಸಕ್ಕೆ. ಅದಕ್ಕೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗೋಣ. ನೋಡಿ, ನಮ್ಮ ಹಾಸನದ ಮಾರ್ಕೆಟಿಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ಬಿಟ್ಲ. ಹುಷಾರಾಗಿರಪ್ಪ ಎಲ್ಲರೂ. ಇವಳು ಎಂಟ್ರಿ ಆದ್ಲು. ನೀನು ಹುಷಾರಾಗಿರ್ಬೇಕು. ಆ್ಯಕ್ಚುಲಿ ನಾವು ನನ್ನ ಮುದ್ದು ಗೊಂಬೆಗೆ ಫ್ರೂಟ್ಸ್ ಎಲ್ಲ ಇಲ್ಲೇ ಬಂದು ತಗೊಳ್ಳೋದು. ಆ್ಯಕ್ಚುಲಿ ಅಂದರೆ ಒಂದೇ ಒಂದು ಜಾಗ ಆಲ್ಮೋಸ್ಟ್ ಅಲ್ಲಿ ನಾನು ರೆಗ್ಯುಲರಾಗಿ ಅಲ್ಲೇ ತಗೊಳ್ಳೋದು. ಯಾಕೆಂದರೆ ವಾರದಲ್ಲಿ ಒಂದು 3 ಸಲ ಬರ್ತೀನಿ. ಯಾಕೆಂದರೆ ಒಂದೇ ಸಲ ಜಾಸ್ತಿ ತಗೊಳ್ಳಲ್ಲ. ಹೌದು, ಹಾಳಾಗ್ಬಿಡುತ್ತೆ. ಅವಳು ತಿನ್ನೋದು ಬೇಡವಾ? ಸೊ ನಾನು ಫಸ್ಟು ಜಾಸ್ತಿ ತರ್ತಿದ್ದೆ. ಆ್ಯಕ್ಚುಲಿ ನಾನು ಬೈದು ಅವನಿಗೆ ಹೇಳಿದ್ದು, ಅಂದರೆ ಕಮ್ಮಿ ತಗೊಂಬ, ಎಲ್ಲ ಹಣ್ಣು 2 ತಗೊಂಬ ಸಾಕು. ವಾರದಲ್ಲಿ 2 ದಿನ ಅಥವಾ 3 ದಿನ ಬಂದೇ ಬರ್ತೀನಿ ನಾನು ಮಾರ್ಕೆಟ್ಗೆ. ಅದು ಪರ್ಟಿಕ್ಯುಲರ್ ಒಂದು ಹಣ್ಣಿನ ಅಂಗಡಿ ಇದೆ ಇಲ್ಲೇ ಒಳಗಡೆ ಹೋದ್ರೆ ಅಲ್ಲೊಂದು ಇದೆ. ಅವ್ರು ಚೆನ್ನಾಗಿ ಕೊಡ್ತಾರೆ, ಅವರು ಚೆನ್ನಾಗಿ ಹಾಕೊಡ್ತಾರೆ. ನೋಡೋಣ. ಇವಳನ್ನ ಇವತ್ತೇ ಕರ್ಕೊ ಬರ್ತಿರೋದು ನಾನು ಇವತ್ತೇ ಬರ್ತಾರೆ. ಇವಳಿಗೇನೋ ಕೆಲಸ ಇದೆ ಅಲ್ಲಲ್ಲ? ಅದು ಕೆಲಸ ಇದೆ ನೋಡಿ, ಆಮೇಲೆ ಹೇಳ್ತೀನಿ ಏನು ಕೆಲಸ ಅಂತ. ಒಬ್ಬಳಲ್ಲಿ ಬರ್ಬೇಕಾದ್ರೆ, ಮನೆಯಿಂದ ಹೊರಡ್ಬೇಕಾದ್ರೆ ಏನು ಹೇಳಿಲ್ಲ. ಇವಾಗ ಏನೇನೋ ಪುಂಗ್ತಾವಳೆ. ಅದಿದೆ ಇದಿದೆ. ಸರಿ ಬಿಡಿ, ಅವ್ನ ಮಾತು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನಡೀರಿ ಪರ್ಚೇಸ್ ಮಾಡ್ಬಿಡೋಣ. ಇದೆ ಇವುಗಳೇ ಎಲ್ಲ ಇದೆ. ಇದಾ? ಇದೆ ಆದರೆ ಅವರಿಲ್ಲ. ಇದು ಅವಾಗಿನ ಕಾಲದಲ್ಲಿ ತಿಂತಿತ್ತಲ್ವಾ? ಇದೆ ಮುಂಚೆ ನೋಡಿ. ಹಿಂಗೆ ಗಾಡಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ಪ್ಯಾಂಟ್ ಬಿಟ್ಟರೆ ಫ್ರೂಟಾ? ಬಟರ್ ಫ್ರೂಟು ಬೇರೆ ಥರ. ಆ್ಯಕ್ಚುಲಿ ಇಲ್ಲಿದೆ ನೋಡಿ, ಈ ಥರ ಬಟರ್ ಫ್ರೂಟ್ ತಗೋಬೇಕು. ಇಲ್ಲಿ ನೋಡಿ ಎಲ್ಲ ಥರ ಹಣ್ಣುಗಳು, ಪ್ರತಿ ಒಂದು ಹಣ್ಣುಗಳು ಸಿಗುತ್ತೆ. ಅದು ತಗೋ. ಮರದ ಸೇಬು ಬೇಕಾದು? ಅದು ಬೇಕು. ನೆನಪಿದೆಯಾ? ಹಾಂ, ನಾನು ಪ್ರೆಗ್ನೆಂಟಲ್ಲಿ ಬರೀ ಅದೇ ತಿಂತಿದ್ದು ನಾನು. ಎತ್ತಗೋ, ಹಿಡ್ಕೊಳ್ಳಿ ಜಾಬಲ್ಲಿ. ಸ್ಟ್ರಾಬೆರಿ ಬರ್ತಾ ಇಲ್ವಾ ಇವಾಗ? ಅಷ್ಟಂತ ದಾಳಿಂಬೆ ನೀ ತಿಂತೀಯಾ? ಇದೇನು ಹಣ್ಣು ಹೇಳು? ಸರಿ, ಇದು ಯಾವ ಥರ ಹಣ್ಣು? ಬೆಲ್ದ ಹಣ್ಣೇನೋ ಬರ. ಒಳಗಡೆ ಹಣ್ಣಂತೆ, ಹೊರಗಡೆ ಕಾಯಿ. ಇದು ಹೆಸರೇನು ಕೇಳು? ಬೆಲ್ದಣ್ಣ. ಹೆಸರು ಬಿಲ್ಪತ್ರೆಕಾಯಿ. ವೈಟ್ ಬೇಕಾ, ನಾಟಿ ಬೇಕಾ? ಒಂದು ತಗೊಳ್ಳ. ಸ್ಟ್ರಾಬೆರಿ ಅಲ್ಲ ಇದು ಡ್ರ್ಯಾಗನ್ ಫ್ರೂಟು ಒಂದೇ ಒಂದು ತಗೋ. ಇವಾಗ ಇದೆಯಲ್ಲ.
ಬಾಳೆಹಣ್ಣು ಖಾಲಿನ ಇದೆಯಾ? ಇದೇ ಇವತ್ತು ಮಾವ ತಂದ್ರಲ್ಲ, ಹೆಂಗೆ ಬೇಕಾ ಪಪ್ಪಾಯ? ಇದು ಬಟರ್ ಫ್ರೂಟ್ ಬಂದೇ ಅಂತ ಹಾಕ್ತಿದೆ. ಇಲ್ಲಿ ಮಾವಿನ ಹಣ್ಣು ಸೀಸನ್, ಈಗ ಮಾವಿನ ಹಣ್ಣು ಸೀಸನ್ ನಡೀತದೆ, ಎಲ್ಲಿ ನೋಡ್ರು ಮಾವಿನ ಹಣ್ಣೆ. ನಾನು ಮಾವಿನ ಹಣ್ಣು ತಿನ್ನಲ್ಲ ಅಂದ್ರೆ 2 kg ತಗೊಂತೀಯಾನೆ ಅವರು, ಅವ್ರ ಮನೆಯವರೆಲ್ಲ ತಿನ್ನಕ್ಕೆ. ಆಕ್ಚುಲಿ ಆ ಬೇಬಿ ಆರೆಂಜ್ ಇದೆ ಗೊತ್ತಾ, ನಾನು ಪ್ರೆಗ್ನೆಂಟಲ್ಲಿ ಬರೀ ಅದೇ ತಿಂದಿರೋದು. 2 kg ಸಾಕು. ಅದು ಎಷ್ಟು kg ತಿಂದಿದ್ದೀನಿ ಅಂತ ಗೊತ್ತಿಲ್ಲ, ಬೇಬಿ ಆರೆಂಜ್. ಹೌದು, ಅದಕ್ಕೆ ನನ್ನ ಮಗಳು ಹಂಗೆ ಇದ್ದಾಳೆ. ನೋಡಿ ಕಟ್ ಮಾಡ್ತಾವ್ರೆ ಟೇಸ್ಟ್ಗೆ. ಇದು ನಿಮಗೆ ವೆರೈಟೀಸ್ ತಿನ್ಬೇಕು, ಒಂದೇ ಥರ ತಿನ್ಬಾರ್ದು ಯಾವಾಗ. ಇದ್ಯಾವ್ದಿದು? ಮಲ್ಗೋಬಾ ಮಲ್ಕೋಬಾ. ಮಲಗೋಬಾ. ಮಲ್ಗೋಬಾ. ಚೆನ್ನಾಗಿದೆ, ಸ್ವೀಟ್ ಇದೆಯಾ? ಸ್ವೀಟ್ ಇದೆ ಅಷ್ಟೇ. ಎಷ್ಟಾಯ್ತು? ತಿಂತಾ ಇರ್ತಾನ ಅವನಿಗೆ. 820 ರೂಪಾಯಿ ಡಿಸ್ಕೌಂಟ್ ಕೊಡು, ಆನ್ಲೈನ್. ಬೇಗ ಪೇ ಮಾಡು. ಪೈನಾಪಲ್ ತಿನ್ನಲ್ವಾ? ಬೇಡ. ನೋಡಿ, ಒಂದು ಸಲ ಅಂಗಡಿಗೆ, ನಾವು ಹಣ್ಣಿನ ಅಂಗಡಿಗೆ ಬಂದರೆ ಎಷ್ಟು ಖರ್ಚಾಗುತ್ತೆ ಅಂತ, ಅದಕ್ಕೆ ಅವ್ನು ಕರ್ಕೊಂಬರಲ್ಲ. ಅದು ಒಂದೇ ಒಂದ್ಸಲ ಕಾಣಿಸಿದೆ ಗೊತ್ತಾ, ಅಲ್ಲಿ ಬ್ಲೂಬೆರಿ ಕಾಣ್ತಿದೆ ನೋಡಿ, ಒಂದೇ ಒಂದ್ಸಲ ಕೊಡಿಸಿರೋದು ಅವ್ನು ನನಗೆ. ಆಮೇಲೆ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು. ಹಾಂ ಸರ್ ಆಗಿದೆ, ಥ್ಯಾಂಕ್ ಯು ಸರ್. ಬೇಬಿ, ಏನು ನಂಗೆ ಯಾಕೆ ಬೇಬಿ ಬ್ಲೂಬೆರಿ ತಗೊಡಲ್ಲ ನೀನು? ಒಂದ್ಸಲ ತಕ್ಕೊಟ್ಟಿದ್ನಲ್ಲ, ಅದೇ ಒಂದೇ ಸಲ. ಆ್ಯಕ್ಚುಲಿ ಬ್ಲೂಬೆರಿದೊಂದು ಸ್ಟೋರಿ ಇದೆ, ಯಾವುದೋ ಇದರಲ್ಲಿ ನೋಡಿದ್ದೆ ನಾನು. ಏನಂತ? ಏನು ಹೇಳ್ತಾರೆ, ಮಿಡಲ್ ಕ್ಲಾಸ್ ಅವರು ಮಸ್ತು ಒಳ್ಳೆ ಐಟಮ್ ತಗೋಬೇಕು ಅಂತಂದರೆ ದಾಳಿಂಬೆ ತಿನ್ನಬೇಕು, ಅದೇ ಹೈ ಕ್ಲಾಸ್ ಅವರು ತಿನ್ನೋದಾದರೆ ಬ್ಲೂಬೆರಿ ತಿನ್ನಬೇಕು ಅಂತ. ನಾನು ಎಷ್ಟೇ ಆಗಲಿ ಹೈ ಕ್ಲಾಸ್ ಅಲ್ವಾ, ಅದಕ್ಕೆ ಬ್ಲೂಬೆರಿ ತಗೊಬಂದೆ. ಬ್ಲೂಬೆರಿ ತಗೊಬಂದು ಕೊಟ್ಟೆ ಇವಳಿಗೆ. ಒಂದೇ ದಿನಕ್ಕೆ ಹೈ ಕ್ಲಾಸ್ ಹೋಗ್ಬಿಡ್ತಲ್ಲ, ಆಯ್ತಾ, ಇವಳು ತಿನ್ಲು. ನಾನು ಇವಳು ಎಷ್ಟೋ ವರ್ಷ ಎಲ್ಲ ಕೇಳೋಳು, ತಗೊಡ್ತಾ ಇರಲಿಲ್ಲ. ಒಂದೇ ಒಂದು ಸಲ ತಗೊಂಡು ಬಂದು ಕೊಟ್ಟೆ. ಅದು ಕೊಟ್ಟಿದ್ದ ದಿನವೇ ನಾನು ಯೂಟ್ಯೂಬಲ್ಲಿ ಯಾವುದ್ರಲ್ಲ ನೋಡಿದೆ, ಬ್ಲೂಬೆರಿ ತುಂಬ ಅಂದರೆ ಸರಿಯಾಗಿ ಕ್ಲೀನ್ ಮಾಡೋದೆ ತಿಂದು ಯಾವುದೋ ಒಂದು ಹುಡುಗಿನ ಲೇಡಿನ ಸತ್ತೋಯ್ತು ಅಂತ. ಬಟ್ ನಾನು ನೋಡಿದೆ, ಒಂದು ವಾರ ಇವಳು ತಿಂತಾನೆ ಇದ್ಲು, ನಾನು ನೋಡ್ತಾನೆ ಇದ್ದೆ ಇವಳನ್ನ. ಏನಾಗಿಲ್ಲ ಅಲ್ಲ. ಆಮೇಲೆ ಸುಮ್ಮನೆ ಅದಕ್ಕೆ ದುಡ್ಡು ಖರ್ಚು ಮಾಡೋದು ವೇಸ್ಟು ಅಂತ ಅನ್ನಿಸ್ತು. ಇದನ್ನ ಕ್ಯಾಮ್ರಾ ಬೇರೆ ಆನ್ ಮಾಡ್ಕೊಂಡು ಇಟ್ಕೋಬೇಕು ಅವನಿಗೆ. ನೋಡಿ, ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಇದೆ ನಂದು, ಆಮೇಲೆ ಅಲ್ಲಿ ನಾನು ಯಾರು ಅಂತ ತೋರಿಸ್ತೀನಿ ನಿನಗೆ. ನಾನು ಇಲ್ಲೇ ಟರ್ನಾಗಿ ಹೋಗ್ತೀನಿ ನಾನು ಹಿಂಗೆ. ಹೌದಾ? ಇನ್ನೆಂಥದ್ದು ಅಲ್ಲ, ಫಸ್ಟ್ ಆಫ್ ಆಲ್ ಏನಕ್ಕೆ ಶಾಪಿಂಗ್ ನಂಗೆ ಕಡ್ಡಾಗಿ ಹೇಳಿ, ಎಲ್ಲಿ ಹೋಗ್ಬೇಕು ಹೇಳು ಕಡ್ಡಾಗೆ? ಇಲ್ಲ ನಡಿ. ಅದೇ ಎಲ್ಲಿ? ಮ್ಯಾಕ್ಸಾ? ಹಾಂ, ಮ್ಯಾಕ್ಸ್. ಅವರು ಯಾವುದೋ ಮಲ್ಕೋಬಾ ಅಂತ ಕೇಳ್ತದ್ದು. ಅದು ಮಲ್ಗೋಬಾ ಅಡ್ಕೇಳಿಲ್ವಾ? ಓಕೆ ಇಳ್ಕೊ, ನೀವು ಕರೆಕ್ಟಾಗಿ ನೋಡ್ಕೊಂಡು ಇಳ್ಕೊ. ಅದು ನೋಡಿ, ಅದೇನದು ಅದು ಸಿಗಾಕೊಳ್ಳುತ್ತೆ ಯಾವಾಗಲೂ. ನಂದು ಹೊಸದೊಂದು ಇದು ಏನು ಕ್ಲಾತ್ ಸ್ಟೋರ್ ಓಪನ್ ಆಗಿದೆ, ಒಂದ್ಸಲ ಅಲ್ಲೊಂದ್ಸಲ ಹೋಗಿ ನೋಡ್ಕೊಬರೋಣ ಹೆಂಗಿದೆ ಅಂತ. ಶಾಪಿಂಗಿಗೆ ಬಂದಿದ್ದಾಳೆ, ಕರ್ಕೊಂಬಂದವಳೆ. ಏನು ವಿಷಯ, ಏನು ವಿಶೇಷತೆ ಏನೂ ಇಲ್ಲ, ಏನೂ ಇಲ್ಲ, ಕರ್ಕೊಂಬಂದವಳೆ. ಏನು ನೋಡಲ್ಲಿ, ಬೈ 1 get 3. ಓಕೆ, ಬೈ 1 get 3. ಓಕೆ, ಫ್ರೀ ತಾಳು. ಏನಿದೆ ಇದು ತೋರಿಸು. ಬೇಬಿ, ನಾನು ಮನೇಲಿರ್ತೀನಿ, ಬೈ. ಯಾವ ಹೇಳು ಅಮೌಂಟ್, ಎಲ್ಲ ಅಮೌಂಟ್ ಅದಕ್ಕೆ ಹಾಕೋ, ಹೋಗಲ್ಲಿ ಸುಮ್ಮನೆ. ನನ್ನ ಬೇಬಿ ಫೇವ್ರೇಟ್ ಮ್ಯಾಕ್ಸಿಗೆ ಬಂದ್ವಿ. ಇಲ್ಲಿ ನೋಡಿ, ಟೀ ಶರ್ಟ್ ನೆನಪಿದೆಯಾ? ಇದು ನಮ್ಮ ಹತ್ರ ಇದೆ, ನನ್ನ ಹತ್ರ, ಇವಳ ಹತ್ರ, ಎರಡು ಹತ್ರನೂ ಇದೆ. ಆದರೆ ಡಿಸೈನ್ ಚೇಂಜು, ಟಾಮ್ ಆ್ಯಂಡ್ ಜೆರಿ. ನನ್ನ ಬೇಬಿ ಆಲ್ಮೋಸ್ಟ್ ಆಲ್ ಶಾಪಿಂಗ್ ಎಲ್ಲ ಇಲ್ಲೇ ಮಾಡೋದು. ಇವಾಗ ಏನು ಶಾಪಿಂಗ್ ಮಾಡ್ತೀಯ ಹೇಳು? ನೀನು ತಗೋ, ನೀನೇ ಬಿಲ್ ಕಟ್ಟು, ಹೋಗೋಣ. ಇನ್ನೂ ಎಷ್ಟೊತ್ತು? ಮನೇಲಿ ಇರೋದು ಹಾಕೊಳ್ಳಲ್ಲ. ನಿಜ ಹೇಳ್ಬೇಕಂದ್ರೆ ತಡಿ, ಅದು ಫೋನ್ ಬರ್ತೈತೆ. ನನಗೆ ನಿಜ ಹೇಳಬೇಕು ಅಂದರೆ, ಈ ನನ್ನ ಬೇಬಿ ಜೊತೆ ಶಾಪಿಂಗಿಗೆ ಬರೋಕ್ಕೆ ನಂಗೆ ಇಷ್ಟನೇ ಆಗಲ್ಲ.
ತಲೆ ತಿಂತಾಳೆ. ಒಂದು ಕಡೆ ಬಂದರೆ ಒಂದು ಗಂಟೆ 2 ಗಂಟೆ ತಗೊಳ್ತಾಳೆ ಶಾಪಿಂಗ್ ಮಾಡೋದಕ್ಕೆ. ಅದು ಹೇಳೋ ತೃಪ್ತಿ ಇಲ್ಲ ಅವಳಿಗೆ. ಒಂದು ನೋಡ್ರೆ ಇನ್ನೊಂದು ನೋಡ್ತಾಳೆ, ಇನ್ನೊಂದು ನೋಡ್ರೆ ಮತ್ತೊಂದು ನೋಡ್ತಾಳೆ. ನನಗಂತೂ ಸಾಕಾಗೋಗುತ್ತೆ ಅವಳ ಜೊತೆ ಶಾಪಿಂಗಿಗೆ ಬರೋಕ್ಕೆ. ಅದಕ್ಕೆ ಆಲ್ಮೋಸ್ಟ್ ಅವಳದು ಸಪ್ರೇಟ್ ಶಾಪಿಂಗ್ ಇದ್ದಾಗ ನಾನು ಬರೋದಿಲ್ಲ. ನನಗೆ ಅಂತ ಬಂದರೆ 10 ನಿಮಿಷದಲ್ಲೇ ಬಟ್ಟೆಗಳನ್ನ ತಗೊಳ್ತೀನಿ, ಅವಳು ತಗೊಳ್ಳೋದೇ ಇಲ್ಲ. ನೋಡೋಣ ಇನ್ನು ಏನೇನು ತಗೊಳ್ತಾಳೆ ಅಂತ. ಇದು ನೋಡಿ, ನನ್ನ ಗೊಂಬೆ ಥರ ಇಲ್ವಾ? ಓ ಕರೆಕ್ಟು. ನಾನು ನಿಮಗೆ ನನ್ನ ಗೊಂಬೆನೇ ತೋರಿಸಿಲ್ಲ, ನೀವು ಹೆಂಗೆ ಕಂಡಿಡಿತೀರಾ? ನನ್ನ ಗೊಂಬೆ ಸ್ವಲ್ಪ ಹಿಂಗೆ ಇದ್ದಾಳೆ ನೋಡೋಕ್ಕೆ, ಕೂದಲು ಕಡಿಮೆ. ಬೇಬೆ ಟೈಮ್ ಆಯಿತು, ಬೇಗ ತಗೋ. ನಾನು ಆಲ್ರೆಡಿ ನಿನ್ನ ಬಂಡವಾಳ ಹೇಳಾಯಿದೆ. ನೀನು ಎಷ್ಟು ತಲೆ ತಿಂತೀಯ, ಒಂದಿಲ್ಲ ಅಂದರೆ ಇನ್ನೊಂದು ಅಂತ ಆವಾಗಿಂದ ನೋಡ್ತಾನೆ ಇದೆಯಾ, ಒಂದು ತಗೊಂಡಿಲ್ಲ ಅಲ್ಲ. ಆ್ಯಕ್ಚುಲಿ ನಂಗೆ ಈ ಟಾಮ್ ಆ್ಯಂಡ್ ಜೆರ್ರಿ ಇಷ್ಟ ಆಯ್ತು ನೋಡಿ, ಚೆನ್ನಾಗಿದೆ ಇದು. ಬೇಗ ಕಣೆ ಆಯ್ತು. ಬಂದಾಗ ಅದು ಪ್ಯಾಂಟ್ ಕೊಡಿಸ್ತೀನಿ, ಕೊಡಿಸ್ತೀವಿ ಇವಾಗ ಹೇಳು. ಯಾವ ಪ್ಯಾಂಟು? ಅವತ್ತು ಕೊಡಿಸ್ತೀನಿ ಅಂದ ನಾನು. ಏನು ಕೊಡಿಸ್ತೀನಿ, ನೆಕ್ಸ್ಟ್ ಬಂದಾಗ ಇದಕ್ಕೆ ಬೇಡ, ಅದು ಅಲ್ಲಿ ಗ್ರೀನ್ ಐತಲ್ಲ ಅದು. ಸರಿ, ಅದಾದ ಒಂದು ಐಟಮ್ ತಗೊಂಡ್ತೀಯ ನೋಡು, 2 ಐಟಮ್ ಇಲ್ಲ. ಪ್ಯಾಂಟ್ ಅಷ್ಟೇ ಅಷ್ಟೇ ಇಲ್ಲ, ಟಾಪ್ ಅಷ್ಟೇ ಅಷ್ಟೇ. 2 ತಗೊಳಂಗಿಲ್ಲ. ಓನ್ಲಿ ಸಿಂಗಲ್ ಐಟಮ್. ಯಾವುದಾದ್ರು ಒಂದು ತಗೋ. ಪ್ಯಾಂಟು ಇಲ್ಲ ಟಾಪು, ಬೇಗ. ಪ್ಯಾಂಟು ಇಲ್ಲ ಟಾಪು, ಮನೇಲಿ ಪಾಪು ಅಳತ್ತೆ. ಓಲ್ಸ್ ಸದ್ಯಕ್ಕೆ ಸೆಲೆಕ್ಟ್ ಮಾಡಲ್ಲ, ನಿಮಗೂ ಬೋರ್ ಹೊಡಿಯುತ್ತೆ. ಹೋಗಿ. ಯಾವುದು? ಗ್ರೀನ್ ಕಲರ್ ಚೆನ್ನಾಗಿತ್ತಾ? ಇದು ಕಾರ್ಗೋಸ್. ಇಲ್ಲಿ ನೋಡಿ, ಈ ಥರದ್ದು ಚಿನ್ನಿ ಹತ್ರ ಒಂದಿದೆ. ಹೌದು, ನನಗೊತ್ತು. ಇವಾಗ ನಾನು ಏನು ಬೇಡ ಅಂತ ಕರ್ಕೊಂಡು ಹೋಗ್ತೀನಿ ಇವಳನ್ನ. ಈಗ ಏನು ಬೇಡ ಅಂತ ಕರ್ಕೊಂಡು ಹೋಗ್ತೀನಿ. ನಿನಗೆ ತಗೊಂಡಿಲ್ಲ ಅಂದರೆ ಬೇಬೆ ಕರ್ಕೊಂಡು ಹೋಗ್ತೀನಿ ನಾನು. ಇವಾಗ ಸ್ವಲ್ಪ ಸ್ಪೀಡ್ ಆದ್ಲು. ಎಷ್ಟೊತ್ತು ಸಿಕ್ಕಾಪಟ್ಟೆ ಲೇಟ್ ಮಾಡ್ತೀಯ ಅಂತ ಬೈದಿದ್ದಕ್ಕೆ ಊರ್ಕೊಂಡು ಬಾ, ಏನು ಬೇಡ ವಾಪಸ್ ಹೋಗೋಣ ಅಂತ ಹೊರಟಿದ್ಲು. ಕೊನೆಗೆ ಸಮಾಧಾನ ಮಾಡಿ ಸರಿ ಒಂದು ಬಟ್ಟೆ ಅಂತ ಕೊಟ್ಟು ಕಳಿಸಿದ್ದೀನಿ. ಈಗ ಹಾಕಬರಕ್ಕೆ ಹೋಗೋಳೆ, ಬಟ್ಟೆ ಹಾಕ ಬಂದವಳೆ. ಮಳ್ಳಿ ಥರ ಕಾಣ್ತಾಳೆ ನೋಡಿ, ಹೆಂಗೆ ಕಾಣ್ತಾಳೆ ನೋಡಿ. ಚೆನ್ನಾಗಿದೆ, ತಗೋ. ಇದೆ ಓಕೆ, ಫಿಕ್ಸು ಇದೆ ಬಟ್ಟೆ. ಕೊನೆಗೂ ಸೆಲೆಕ್ಟ್ ಮಾಡೋದು ಸಾಕಾಗೋಯ್ತು. ಕೊನೆಗೂ ಒಂದು ಶರ್ಟು ತಗೊಂಡು, ಇದು ಶಾಪಿಂಗ್ ಮಾಡೋಕ್ಕೆ, ನನ್ನ ದುಡ್ಡು ಖರ್ಚು ಮಾಡ್ಸೋಕ್ಕೆ ಶಾಪಿಂಗ್ ಅನ್ನೋ ಒಂದು ಹೆಸರಲ್ಲಿ ಕರ್ಕೊಬರ್ತಾಳೆ. ಬೇಡ ಅಂತ ಸುಮ್ಮನೆ 2 ಮಾತೆ ಅಂದೆ ಅಷ್ಟೇ. ಬಾ ಕೊಡಿಸ್ತೀನಿ ಅಂತ ನಾಚಿಕೆ ಬಿಟ್ಟು ಹೆಂಗೆ ಓಡ್ತಾವ್ ನೋಡಿ. ನೀವೇ ನೋಡಿ, ಮರ್ಯಾದೆ ಇಲ್ಲದಲ್ಲಿ ಹೆಂಗೆ ಓಡ್ತಾವೆ. ಬಿಟ್ಟು ತಗೊಂಡಾಯ್ತಲ್ವಾ? ಹಾಂ, ಅದೇ ನೀನು ಬೇಡ ಅಂತ ತಾನೆ ಮತ್ತೇನಿಗೆ ಬಂದೆ? ಏನೋ ಕೊಡಿಸ್ತೀನಿ ಅಂತಪ್ಪ ಇವಳು. ನಾನು ದುಡಿತಾ ಇಲ್ವಾ ಬೇಬಿ? ಯಾಕೆ ಬೇಬಿ ಕೊಡಿಸ್ತೀನಿ ಅಂದ್ರೆ ಬೇಡ ಅಂತ ಹೇಳಿ ಬಂದಿಲ್ಲ ನೋಡಿ, ಹೆಂಗೆ ಬಂದಾನೆ. ಆ್ಯಕ್ಚುಲಿ ಇದು ಸಕ್ಕತ್ತಾಯ್ತು, ನಂಗೆ ಇಷ್ಟ ಆಯ್ತಲ್ಲ. ಹಾಂ, ಫಿಟ್. ಹಾಂ, ಮರ್ಯಾದೆ ಬೇಕು ಕೇಳೋಕ್ಕೆ, ಗೊತ್ತಾಯ್ತಾ? ಮರ್ಯಾದೆ ಇರಬೇಕು. ಗೊತ್ತಲ್ಲ ನಂಗಿಲ್ಲ ಅಂತ. ಬೇಡ, ತುಂಬ ದಪ್ಪ ಇದೆ, ಶೆಕೆ ಆಗುತ್ತೆ. ನೋಡೋಣ ತಡಿ. ಒಂದಂತ ಹೇಳ್ಬಿಟ್ಟು 2 ಹೊತ್ಕೊಂಡು ಹೋಗ್ತಾವ ನೋಡಿ, ಎಲ್ಲ ಹಿಡ್ಕೊಂಡು ಹೋಗ್ತಿರೋದು. ಬೇಗ ಹೋಗು, ಒಳಗೆ ಬರಲ್ಲ ಏನ? ಒಳಗೆ ಬರಲ್ಲ, ಬೇಗ ಚೇಂಜ್ ಮಾಡ್ಕೊಂಬ. ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇರಬೇಕು. ಅವ್ನು ಹುಡುಗಿರಿಗಿಂತ ಜಾಸ್ತಿ ಗೊತ್ತಾ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಾನೇ ಬೇಗ ಬರ್ತೀನಿ, ಇವನೇ ಒಂದು ಅರ್ಧ ಗಂಟೆ ಆದರೂ ಬರಲ್ಲ ಅವನು. ಬೇಕಾದ್ರೆ ನೋಡಿಬೇಕಾದ್ರೆ ನೀವೇ. ನಾನು ಹೇಳಿದೆ ಅಂತ ಬೇಗ ಬಂದೇನು? ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಅಲ್ಲ, ಇದು ಲೂಸಾಗೇ ಇದೆ, ಚೆನ್ನಾಗಿದೆ. ಇನ್ನು ತಿರ್ಗು. ಚೆನ್ನಾಗಿದೆ ಬೇಬಿ. ಲೂಸ್ ಇದೆ, ಬಟ್ ಚೆನ್ನಾಗಿ ಕಾಣಿಸ್ತೈತೆ. ನೀನು ಹಾಕಲ್ವಲ್ಲ ಈ ಥರದ್ದೆಲ್ಲ. ಆ್ಯಕ್ಚುಲಿ ಬೇಬೆ ಉಲ್ಟಾ ಹೊಡಿತಾವಳೆ. ಬಟ್ಟೆ ಟಿ ಶರ್ಟ್ ತಾಳ ತನಕ ತಗೊಂಡ್ಬಿಟ್ಟು ಇವಾಗ ನಿನ್ ದುಡ್ಡಲ್ಲ ತಗೋ ಅಂತ ಹೇಳ್ತಾರೆ. 800 ರೂಪಾಯಿ ಯಾರು ಕೊಡ್ತಾರೆ? ತಕ್ಕೊಡ್ತೀನಿ ಅಂದೆ ತಾನೆ ನೀನು. ತಕ್ಕೊಡ್ತೀನಿ ಅಂತ ಬೇಡ ಬಿಡು, ಅದು ಕೊಡು. ಇಟ್ಬಾ ಅದು ಬೇಡ, ಇಟ್ಬಾ. ಹೋಗುತ್ತೆ ಮೇಲೆ. ಹೌದಾ? ಇದಕ್ಕೇನು ಕಮ್ಮಿ ಇಲ್ಲ. ನಾನೇನೋ ಹುಡುಗಿ ಕೇಳ್ತೀನಪ್ಪ, ಇವು ಹುಡುಕಾಗೆ ನನ್ನ ಹತ್ರನೇ ಕೇಳ್ತಾರೆ. ಪರವಾಗಿಲ್ಲ, ತಕ್ಕೊಡು. ಏನ ಸುಮ್ಮನೆ ಹೋದರೆ ಸರಿ, ಅಲ್ಲಿ ಸಾಕು.
ಜಾಸ್ತಿ ತುಂಬ ಏನು ಜಾಸ್ತಿ ಓವರ್ ಆಗಿಲ್ಲ. ಶಾಪಿಂಗ್ ಅಂತ ತಮ್ಲೈನ್ ಹಾಕ್ತೀನಿ. ಓವರ್ ಓವರ್ ಶಾಪಿಂಗ್ ಬೈ ಮೈ ವೈಫ್ ಅಂತ ಹಾಕ್ತೀನಿ. ಒಂದೇ ಶರ್ಟ್ ಓವರ್ ಶಾಪಿಂಗ್ ಅಂತ ಓವರ್ ಶಾಪಿಂಗ್ ಬೈ ಮೈ ವೈಫ್. ಆ್ಯಕ್ಚುಲಿ ಖುಷಿ ವಿಚಾರ ಏನು ಅಂದರೆ ಇಲ್ಲಿ ನನ್ನ ಮಗಳು ಸೈಜ್ ಇದು ಇದೆ, 2 ತಗೊಂಡಿದ್ದೀವಿ. ತೋರಿಸು. ಅಯ್ಯೋ ನೋಡಿದ್ದು ಟಾಪು ಬಾಟಮ್. ನಂದೇನಾದ್ರು ಒಂದು ತಕ್ಕೊಡು ಒಂದು ಎಕ್ಸ್ಟ್ರಾ ಅಂತಂದ್ರೆ ನಿಂಗೆ ಓವರ್ ಶಾಪಿಂಗು. ಅವ್ರ ನಿನ್ನ ಮಗಳಿಗೆ ಬಂದು ಕೇಳಿದ್ಲ ತಕ್ಕೊಡು ಅಂತ, ಅವಳಿಗೆ ಮತ್ತೆ ತಗೊಬಂದು ಕೊಡ್ತಾನೆ. ಪರವಾಗಿಲ್ಲ ತಗೋ. ಅದು ಓವರ್ ಶಾಪಿಂಗ್ ಅಲ್ಲ ಅವನಿಗೆ. ಇದು ತಗೊಂಡಿದ್ದೀವಿ ನನ್ನ ಮಗಳಿಗೆ, ಚೆನ್ನಾಗಿದೆ. ಬೇಡ ಅಂದರೂ ಮರ್ಯಾದೆ ಬಿಟ್ಟು ಇಲ್ಲಿ ಸ್ಲಿಪ್ಪರ್ ಹಾಕೊಂತಿರೋದು ನೋಡಿ. ನಾನು ಹೇಳೋದೇ ಅಲ್ವಾ, ಇದರದ್ದು ತಂಬ್ಲೈನು ನಾನು ಆವಾಗಲೇ ಹೇಳ್ದಂಗೆ ಓವರ್ ಶಾಪಿಂಗ್ ಬೈ ಮೈ ವೈಫ್ ಅಂತಲೇ ಹಾಕೋದು ನಾನು. ನೋಡಿ ನನ್ನ ಬೇಬಿ ಕ್ಯಾನ್ಸಲ್ ಮಾಡಿದ್ಲು, ಸ್ಲಿಪ್ಪರ್ ಬೇಡ ಸಾಕು ಅಂದ್ಲು. ಆದರೆ ಒಂದು ಡೈಲಾಗ್ ಹೇಳಿದ್ಲು, ನಂಗೆ ಖುಷಿ ಆಯಿತು. ಬೇಬಿ ಬೈಲಿ ಏನು ಹೇಳ್ದೆ ಹೇಳು. ಅದೇ ಶಾಪಿಂಗ್ ಮಾಡಿಸ್ತಾರೆ ಅಂತ ದುಡ್ಡು ಖರ್ಚು ಮಾಡ್ತಾರೆ ಅಂತ ಸುಮ್ಮನೆ ಎಲ್ಲ ತಗೊಳ್ಳೋದಲ್ಲ, ಬೇಡ ಅಂತ ಅನ್ನಿಸ್ತದಕ್ಕೆ. ಆ್ಯಕ್ಚುಲಿ ನಾನು ಈ ತಂಬ್ಲೈನ್ನ ಓವರ್ ಶಾಪಿಂಗ್ ಬೈ ಮೈ ವೈಫ್ ಅಂತ ಹಾಕ್ತೀನಿ ಅಂದಿದ್ದೆಲ್ಲ, ಅದು ಚೇಂಜ್ ಮಾಡ್ತೀನಿ. ಕ್ಯೂಟ್ ಶಾಪಿಂಗ್ ಬೈ ಮೈ ವೈಫ್ ಅಂತ ಹಾಕ್ತೀನಿ. ಓಕೆ, ಹಂಗೆ. ಆ್ಯಕ್ಚುಲಿ ನಾನು ಅವಾಗ ಬೈತಿದ್ನಲ್ಲ, ಅದು ಕೇಳಿಸ್ಕೊಂಡ್ಲ ಅನ್ಸುತ್ತೆ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ಲು. ನನ್ನ ಬೇಬಿ ಬಿಲ್ ಹಾಕಿಸ್ತಾ ಇದ್ದಾನೆ, ಆಮೇಲೆ ಗೂಗಲ್ ಪೇ ಫೋನ್ಪೇ ಮಾಡ್ತಾನೆ, ಹೊರಡ್ತಾ ಇರೋದು. ಗೂಗಲ್ ಪೇ ಫೋನ್ಪೇ ಮಾಡಲ್ಲ, ಒಂದೇ ಮಾಡೋದು ಫೋನ್ಪೇ. ಭರ್ಜರಿ ಶಾಪಿಂಗ್ ಐತಿ ಇಲ್ಲಿ ನೋಡಿ. ಎಲ್ಲಿ ಭರ್ಜರಿ ಏನು ಶಾಪಿಂಗ್ ಇಲ್ಲ ಆ್ಯಕ್ಚುಲಿ. ಸ್ವೀಟ್ ಜಾಸ್ತಿ ತಗೊಂಡ್ರೆ ಸ್ವೀಟ್ ಶಾಪಿಂಗ್ ಬೈ ಮೈ ವೈಫ್. ಆ್ಯಕ್ಚುಲಿ ನಿಜ ಹೇಳ್ತೀನಿ ನೋಡಿ, ನಾನು ತಗೋಬೇಕು ಪರ್ಚೇಸ್ ಮಾಡೋಣ ಅಂತ ಹೇಳ್ಕೊಂಡು ತಗೊಬಂದೆ. ನಾನು ತಗೊಂಡಿದ್ದು 899 ರುಪೀಸು. ಏನು ತಗೊಳ್ಳಲ್ಲ ಅಂತ ಬಂದ, ಇವ್ನು ತಗೊಂಡಿದ್ದು 899 ರುಪೀಸು. ಸೊ ಅದಕ್ಕೆ ಅವ್ನು ಹೇಳ್ದ, ಪರವಾಗಿಲ್ಲ ಬಿಡು ಬೇಬಿ, ನಾನು ಅದು ದುಡ್ಡೊಂದು ನಾನೇ ಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ಹಂಗಾಗಿ ಇಲ್ಲಿ ಈಗ ನೀನು ಆ ಟೀ ಶರ್ಟ್ ನನಗೆ ಕೊಡ್ಸಿರೋ ಟೀ ಶರ್ಟಿಗೆ ದುಡ್ಡು ಕಳಿಸು ಸಾಕು. ಯಾವುದೋ ಬಿಟ್ಟ ಅಂದ್ರೆ ಆ್ಯಕ್ಚುಲಿ ಇಲ್ಲಿ ನೋಡಿ ಎಲ್ಲ ಬಟ್ಟೆಗಳು ಇಲ್ಲಿ. ಆ್ಯಕ್ಚುಲಿ ಕ್ಯಾರಿ ಬ್ಯಾಗಿಗೆ ಎಕ್ಸ್ಟ್ರಾ 10 ರೂಪಾಯಿ ಹಾಕ್ತಾರೆ ಅಂತ, 10 ಅಲ್ಲ 20 ಅನ್ಸೋದಲ್ಲ ಅಂತ ಕೈಯಲ್ಲಿ ಇಟ್ಕೊಂಡು ಗಾಡಿ ಒಳಗೆ ತುಂಬ್ಕೊಂಡು ಹೋಗ್ತೀವಿ. ಹೌದು, ಕೊನೆಗೂ ಶಾಪಿಂಗ್ ಆಯಿತು. ಆಯಿತು, ಅಲ್ಲ ಆಗಿಲ್ಲ, ಇವನು ಮುಗಿಸ್ಬಿಟ್ಟ ಬೇಗ. ಹೌದು. ಒಟ್ಲಲ್ಲಿ ನೀನು ನನಗೆ 800 ರೂಪಾಯಿ ಕಳಿಸ್ಬೇಕಷ್ಟೇ. ಒಂದು ಸ್ವಲ್ಪ ನಾನು ಕಮ್ಮಿ ಮಾಡ್ಕೊಳ. ಏನಕ್ಕೆ? ಆದಮೇಲೆ ನಾನು ಈಗ ನನ್ನ ಬಟ್ಟೆಗೆ ನಾನು ಅರ್ಧ ದುಡ್ಡು ಕೊಟ್ಟಂಗೆ ಆಗುತ್ತೆ. ಹೆಂಗಾಗ್ಬಿಡುತ್ತೆ ಗುಜು, ನಾನು ನೀನು ಒಂದೇ ಥರ ದುಡಿತೀವ ಇಲ್ಲ ತಾನೆ? ನಾನು ಕಮ್ಮಿ ದುಡಿಯೋದಲ್ವಾ? ನೀನೇ ಹೇಳ್ದೆ ಬಾ ಬೇಬಿ, ನಾ ದುಡಿಯಲ್ವಾ ಬೇಬಿ, ಬಾ ತಕ್ಕೊಡ್ತೀನಿ ಅಂತ ಕರ್ಕೊಂಡೋಗಿದ್ದು ನೀನು. ನಾನು ಬೇಡ ಅಂದರು. ಆದ್ರೆ ಮರ್ಯಾದೆ ಬಿಟ್ಟು ಬಂದ್ಬಿಟ್ಟಲ್ಲ ಒಂದೇ ಡೈಲಾಗಿಗೆ ನೀನು. ಈಗ ಫಸ್ಟ್ ಮರ್ಯಾದೆ ಬಿಟ್ಟಿದ್ದು ನೀನೇ ಅಲ್ವಾ? ನಾನೇನು ಮರ್ಯಾದೆ ಬಿಟ್ಟಿಲ್ಲ, ನಾನು ಹಕ್ಕಿಂದ ಕೇಳ್ತೀನಿ. ನೀನು ನನ್ನ ಗಂಡ ಅಲ್ವಾ? ನಾನು ನಿನ್ನ ಹತ್ರ ಕೇಳಿದ್ರೆ ನಿನ್ನೆ ಹತ್ರ ಕೇಳೋದು. ಹೌದು, ಗಂಡ ಹೆಂಡತಿಗೆ ತಕ್ಕೊಡ್ಬೇಕು, ಹೆಂಡತಿ ಗಂಡಂಗೆ ತಕ್ಕೊಡ್ಬೇಕು. ಹೆಂಡತಿಗೆ ತಕ್ಕೊಟ್ಟೆ, ಹೆಂಡತಿ ಗಂಡನ ಹತ್ರ ಕೇಳಿ ತಗಸ್ಕೊಂಡಾಗೆಲ್ಲ ನೀನು ಬರೀ ಹಾಕೋದಲ್ಲ ಅವಳಿಗೆ. ಈಗ ಟೋಟಲ್ ಆಗಿ 3800 ರೂಪಾಯಿ ಬಿಲ್ ಆಗಿದೆ. ಅದ್ರಲ್ಲಿ 800 ರೂಪಾಯಿ ನೀನು ಕೊಟ್ಟು 3000 ರೂಪಾಯಿ ನಾನು ಕೊಟ್ಟಿದ್ದೀನಿ. ಇವಾಗ ಹೇಳು ಯಾರು ಜಾಸ್ತಿ ಕೊಟ್ಟಿದ್ದಾರೆ? ಅದ್ರಲ್ಲಿ ಬೇರೆ ಬೇರೆದು ಐಟಮ್ಸ್ ಇತ್ತಲ್ಲಿ. ಸರಿ ಬಿಡು, ಆಯ್ತು ಹೋಗ್ಲಿ. 800 ರೂಪಾಯಿ ಕೊಡ್ಬೇಕಷ್ಟೇ ಅಲ್ವಾ? ಇವಾಗ ಇವ್ರ ಅಮ್ಮನ ಮನೆಗೆ ಹೋಗ್ತಾ ಇದೀವಿ, ಅಂದ್ರೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ, ಏನಕ್ಕೆ ಹೇಳು? ಅಮ್ಮ ಅದೇ ಪಾಪುಗೆ ತುಪ್ಪ ಖಾಲಿ ಆಗ್ಬಿಟ್ಟಿತ್ತು. ಬರೀ ಪಾಪು ಅಲ್ಲ, ಈ ಪಾಪುಗೂ ಸೇರ್ತೆ. ಆಕ್ಚುಲಿ ಇವರೆಲ್ಲ ಅಂಗಡಿಲಿ ಸಿಗೋ ತುಪ್ಪಗಳೆಲ್ಲ ಅಭ್ಯಾಸ ಇದೆ ಮೊದ್ಲಿಂದ. ನಂದಿನ ತುಪ್ಪ, ಆ ತುಪ್ಪ, ಈ ತುಪ್ಪ ಅಂತ ತಿಂತಾರೆ. ಬಟ್ ನಾವು ಮನೇಲಿ ಯಾವಾಗ್ಲೂ ಬೆಣ್ಣೆ ತಂದು ಕಾಯಿಸಿ ತಿನ್ನೋದು. ಸೊ ಹಾಗಾಗಿ ಖಾಲಿ ಬೆಣ್ಣೆ ತಗೊಬಂದು ಕೊಟ್ಟು ಇವ್ರಮ್ಮ ಬೆಣ್ಣೆಯಲ್ಲಿ ತುಪ್ಪ ತಯಾರಿಸ್ತಾರೆ. ಎಲ್ಲರೂ ಅದೇನೆ ಮಾಡೋದು, ಬೆಣ್ಣೆಲಿ ಇನ್ನೇನು ತಯಾರಿಸ್ತಾರೆ. ಅದೇ ನಿಮ್ಮಮ್ಮ ತಯಾರಿಸ್ತಾರಲ್ಲ, ಅದೇ ತುಪ್ಪ ಕಾಯಿಸಿ. ತುಪ್ಪ ಬೇಕಾ? ತುಪ್ಪ ಹಾಗೆ ಗೊಂಬೆಗೂ ಸ್ವಲ್ಪ ಇದು ರಾಗಿ ಖಾಲಿ ಆಗಿತ್ತು ಫುಡ್ಡು, ಅದು ಇವ್ರ ಅಮ್ಮನೇ ಮಾಡೋದು. ರಾಗಿ ಸೇರಿ ಖಾಲಿ ಆಗಿತ್ತು, ಅದು ಅಮ್ಮ ಮಾಡಿದ್ದಾರೆ. ಸೊ ಹಂಗಾಗಿ ಬನ್ನಿ ತಗೊಂಡೋಗಿಂತ ಕಾಲ್ ಮಾಡಿದ್ರು. ಇವಾಗ ಅಮ್ಮನ ಮನೆಗೆ ಹೋಗೋಣ. ಅದೇ ನೋಡಿ ಬೇಗ. ಇವಾಗ ನಮ್ಮ ಮನೆಗೆ ಬಂದಾಯ್ತು, ಒಳಗೆ ಹೋಗೋಣ. ನೆನ್ಪು ಮಾಡು, ಹಣ್ಣುಗಳು ತಗೊಂಡು ಹೋಗ್ತೀವಿ, ವಾಪಸ್ ತಗೊಂಡು ಹೋಗ್ಬೇಕು. ಬೇಕೆ ಏನು ಅಲ್ಲೇ ಇಟ್ಬಿಡ್ತೀಯ ಏನು? ಇಲ್ಲೇ ಹೊರಗಡೆ ಇಟ್ಟಿರ್ತೀವಿ. ನೋಡಿ ನಮ್ಮ ತಾತ ಕೆಲಸ ಮಾಡ್ತಿರೋದು ನೋಡಿ, 24 ಗಂಟೆ ಕೆಲಸ ಮಾಡ್ತಾನೆ ಇರೋದು. ಊಟ ಆಯ್ತು ಅಂತ ಇದೆ. ಅಮ್ಮ ಏನ್ ಮಾಡ್ತಿರ್ತಾರೆ? ಮಲಗೋರ ಇಲ್ಲ ಅಲ್ಲಿಗೇನಾರು ಹೋಗೋರ ಏನು? ಗಾಡಿ ಇತ್ತಲ್ಲ ಅಲ್ಲೇ. ಮಾ
ಏನ್ ಮಾಡ್ತಿದ್ಯಾ? ಹಾ, ನನಗೆ ತುಪ್ಪ ಬೇಕು, ತುಪ್ಪ, ನಾಟಿ ತುಪ್ಪ, ಘಾಟಿ ತುಪ್ಪ, ಬಿಸಿ ಬಿಸಿ ತುಪ್ಪ, ಬಿಸಿ ಬಿಸಿ ತುಪ್ಪ, ತುಪ್ಪ ತುಪ್ಪ ತುಪ್ಪ. ಸಾಕಾಯ್ತು ಬಿಡು. ಎಲ್ಲಿ ಹೋಯ್ತು ನಮ್ಮಮ್ಮ? ನಿದ್ದೆ ಹೊಡಿತಿದ್ದೆ ಅನ್ಸುತ್ತೆ ನಮ್ಮಮ್ಮ. ನಿದ್ದೆ ಮಾಡ್ತಿರ್ಬೇಕಾ ಅಂತ ಬರೀ ನಮ್ಮಮ್ಮ ಲೈಟ್ ಹಾಕೊಂಡು ಒಂದಿಷ್ಟು ಖರ್ಚು ಮಾಡಿಸಿದ್ಲು. ಇವನು ಹೇಳ್ತಾನೆ, ಇವನೇ ತಗೊಂಡ್ರ ನಾನಲ್ಲ ಬಾ. ನೋಡಿ ಇವ್ರ ಮನೆಗೆ ಬಂದ ತಕ್ಷಣ ಏನೇನು ತಿನ್ನಕ್ಕಿದೆ ಅಂತ ನೋಡ್ತಾವಳೆ. ನೋಡಿ ಹೆಂಗ್ ಬಾಯ ಕಳ್ತಾಳೆ ನೋಡಿ. ಎಲ್ಲಿ ತುಪ್ಪ ತೋರಿಸಿ. ತುಪ್ಪ ಗಟ್ಟಿ ಆಗ್ಲಿ ಅಂತ ಇಟ್ಟಿದ್ದೆ. ಓಕೆ, ತುಪ್ಪ ಇದೆ. ಇದು ಗೊಂಬೆ ಅನ್ಸತ್ತಲ್ಲ, ರಾಗಿ ಸರಿ. ಗೊಂಬೆದು ಆ ಸೀಟ್ ರೆಡಿ ಮಾಡ್ಕೊಡ್ತಾರಲ್ಲ, ಅದು ಬೇಗ ಖಾಲಿ ಆಗ್ತಿದೆ. ಬರೀ ಗೊಂಬೆಗೆ ತಿನ್ನಿಸ್ತಾ ಇದ್ದೀರಾ ಅಥವಾ ನೀವು ಸೇರ್ಕ ತಿಂತಾ ಇದ್ದೀರಾ ಅಂತ ಹೇಳ್ತಾರೆ. ಹಾಗೆ ನಾನು ಈಗ ಇವತ್ತು ಒಂದು ವಿಡಿಯೋನ ಎಡಿಟ್ ಮಾಡಿದೆ. ಯಾವ ವಿಡಿಯೋ ಅಂತಂದರೆ, ನನ್ನ ಗೊಂಬೆಗೆ ಕಿವಿ ಚುಚ್ಚೋ ಶಾಸ್ತ್ರ ಆಯಿತು. ಇದೇ ಮನೇಲಿ ಕಿವಿ ಚುಚ್ಚೋ ಶಾಸ್ತ್ರ ಆಯಿತು. ಸೊ ಅದರದ್ದು ವಿಡಿಯೋ ನಾನು ಎಡಿಟ್ ಮಾಡಿರಲಿಲ್ಲ. ಸೊ ಏನಕ್ಕೆ ಅಂತಂದರೆ, ಅದು ನನ್ನ ಗೊಂಬೆದು ಫೇಸ್ ರಿವೀಲ್ ಆದಮೇಲೆ ಆ ವಿಡಿಯೋ ಅಪ್ಲೋಡ್ ಮಾಡೋಣ. ಸುಮ್ಮನೆ ಫೇಸ್ ಎಲ್ಲ ಕವರ್ ಮಾಡಿ ಅಪ್ಲೋಡ್ ಮಾಡೋದು ನಿಮಗೂ ಬೇಜಾರು ನೋಡೋಕ್ಕೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಎಡಿಟ್ ಮಾಡಿರಲಿಲ್ಲ. ಇನ್ನೇನು ಸದ್ಯದಲ್ಲೇ ಗೊಂಬೆ ಫೇಸ್ ರಿವೀಲ್ ಮಾಡ್ತೀವಿ. ಹಾಗಾಗಿ ಆ ವಿಡಿಯೋನ ಇವತ್ತು ಎಡಿಟ್ ಮಾಡಿದೆ. ಐ ಥಿಂಕ್ ನಮ್ಮ ಮನೆಯವರು ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನನ್ನ ಆಟ ಏನು ಅಂತಂದರೆ, ದಿಗ್ಗಜರು ಪಿಕ್ಚರಲ್ಲಿ ಕಿವಿ ಚುಚ್ಚೋ ಶಾಸ್ತ್ರದ ಏನು ವಿಡಿಯೋ ಇದೆಯಲ್ಲ, ಸೇಮ್ ಟು ಸೇಮ್ ನಾವು ಅದೇ ಥರನೇ ಮಾಡಿದ್ದೀವಿ. ಇನ್ನೇನು ಸದ್ಯದಲ್ಲೇ ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಇವಾಗ ನಮ್ಮ ಅತ್ತೆಗೆ ತೋರಿಸ್ತೀನಿ ಆ ವಿಡಿಯೋನ. ತೋರಿಸ್ತೀನಿ ತಾಳಿ. ಮಮ್ಮಿ ತಾಳಿ ಎಲ್ಲ ಇತ್ತು. ಹಾಂ, ಇದು ಇಟ್ಕೊಳ್ಳಿ. ಹೇಳಿನಾ ನೋಡಿ. ಓಡೋದು ನೋಡಿ ಇವಳು. ಎಷ್ಟು ಸಲ ನೋಡ್ತಾಳೆ, ಅವಾಗಿಂದ 10 ಸಲ ನೋಡಿದ್ಲು ಇವಳು. ನೋಡು ಇವಾಗ ನೋಡಿ. ಅಲ್ಲ, ಈ ಥರ ಎಡಿಟ್ ಮಾಡಿದ್ದೆ. ನೋಡೋಣ, ಇನ್ನೇನು ಸದ್ಯದಲ್ಲೇ ಫೇಸ್ ರಿವೀಲ್ ಮಾಡಾದ್ಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ ತಿಂತಾ ಇರೋದು. ನಮ್ಮಮ್ಮ ರೈಸ್ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲ ಹೊರಡ್ತೀವಿ. ಅವಳು ಅವಾಗಲೇ ಎದ್ದಿದ್ದಾಳು, ಗೊಂಬೆ ಅವಾಗಲೇ ಎದ್ದಿದ್ಲು. ಇವಾಗ ಅಮ್ಮನ ಮನೆಯಿಂದ ಅದೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಇಲ್ಲೇ. ಸ್ವಲ್ಪ ದಿನ ಬಂದು ಇಲ್ಲೇ ಇದ್ನಲ್ಲ, ಸೊ ಎಲ್ಲ ಬಟ್ಟೆ ಎಲ್ಲ ತಗೊಂಡು ಸ್ವಲ್ಪ ದಿನ 15 ದಿನ ಬಂದು ಟಿಕಾಣಿ ಸ್ವಲ್ಪ ದಿನ ಇನ್ನೇನ 15 ದಿನ ಸ್ವಲ್ಪ ದಿನ ಅಂತ ಹೇಳಿ ಸ್ವಲ್ಪ ದಿನನೇ. ಅದು ನಮಗೆ ಗೊತ್ತಿರುತ್ತೆ. ಅವ್ರ ಮನೆ ಬಿಟ್ಟು ಬಂದಿರ್ತಾರೆ ಪಾಪ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಪಕ್ಕದ ರೋಡಲ್ಲಿ ಮನೆ ಇರೋದು, ಇಲ್ಲಿ ಬರುತ್ತೆ ಅವ್ರ ಮನೆ. ಇನ್ನು ಇವ್ರ ಅಕ್ಕಂದಂತೂ ಹೇಳ್ತೀನಿ ಕೇಳಿ, ಪಕ್ಕದ ರೋಡ ಮನೆ. ಡೈಲಿ ಬರ್ತಾಳೆ ಅವಳ ಅಕ್ಕ. ಬಿಡಿ ಅಲ್ಲಿ ಸರಿ. ಅಲ್ಲಿ ಆಮೇಲೆ ಪ್ರತಿ ಸಂಡೇ ಬರ್ತಾಳೆ ಅವಳ ಅಕ್ಕ. ತುಪ್ಪ ರಾಗಿ ಹಿಟ್ಟು ಎಲ್ಲ ತಗೊಂಡು ಹೊರಟ್ವಿ. ಇವತ್ತಿನ ಬ್ಲಾಗು ಇದಾಗಿತ್ತು. ಹೀಗೆ ರೋಡಲ್ಲಿ ಸ್ಟಾರ್ಟ್ ಆಗಿ ರೋಡಲ್ಲಿ ಎಂಡ್ ಆಯ್ತು. ಕರೆಕ್ಟ್ ಆಗಿತ್ತಲ್ಲ, ರೋಡಲ್ಲಿ ಸ್ಟಾರ್ಟ್ ಆಗಿ ರೋಡಲ್ಲಿ ಎಂಡ್ ಆಯ್ತು. ಓಕೆ, ಇದೇ ಥರ ನಮ್ಮ ಬ್ಲಾಗ್ ನಾನು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಕೋಬಿಡಿ. ಸಪೋರ್ಟ್ ಮಾಡ್ರಪ್ಪ. ಇರೋ ಹೇಳು.
ಓಕೆ ಬಾಯ್ ಬಾಯ್ ಹೀರೋಸ್.